ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ದಿಲ್ಲಿ ಪ್ರವಾಸ ಸಿಎಂ ಡಿಸಿಎಂ ಅವರ ಡ್ಯೂಟಿ ಮಾಡ್ತಿದ್ದಾರೆ. ದಿಲ್ಲಿ ಪ್ರವಾಸದ ಬಗ್ಗೆ ಸುರ್ಜೇವಾಲಾ ಕೊಟ್ಟಂತ ಹೇಳಿಕೆ ಇದು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದಿಲ್ಲಿ ಪ್ರವಾಸದ ಬಗ್ಗೆ ಸುರ್ಜೇವಾಲಾ ಕೊಟ್ಟಂತ ಸ್ಟೇಟ್ಮೆಂಟ್. ಸಿಎಂ ಡಿಸಿಎಂ ಅವರ ಡ್ಯೂಟಿ ಮಾಡ್ತಿದ್ದಾರೆ. ದಿಲ್ಲಿ ಪ್ರವಾಸದ ಬಗ್ಗೆ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಕರ್ತವ್ಯವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ. ಸಿಎಂ ಬದಲಾವಣೆ ಮಾಡೋದು ಹೈಕಮಾಂಡ್. ಪರೋಕ್ಷವಾಗಿ ಸುರ್ಜೇವಾಲಾ ಸಿಎಂ ಬದಲಾವಣೆಯ ಸುಳಿವನ್ನ ಕೊಟ್ರ. ನಾಯಕತ್ವ ಬದಲಾವಣೆ ಬಗ್ಗೆ ಕಳೆದ ವಾರವೇ ಹೇಳಿದ್ದೀನಿ. ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಜೊತೆಯೇ ಮಾತಾಡಿದ್ದೀನಿ. ಕೆಲವರಿಗೆ ಆಸೆ ಇರುತ್ತೆ, ಆದ್ರೆ ತೀರ್ಮಾನ ಮಾಲೀಕರದ್ದು ಅಂತ ಸುರ್ಜೇವಾಲಾ ಹೇಳಿಕೆ ಕೊಟ್ಟಿದ್ದಾರೆ. ಸುರ್ಜೇವಾಲಾ ರಾಜ್ಯದಲ್ಲಿ 1-to-1 ಸಭೆ ನಡೆಸ್ತಾ ಇದ್ದಾರೆ, ಶಾಸಕರ ಸಭೆ. ಈ ನಡುವೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. PCC president has already taken note of the same. As far as leadership issues are concerned, I spoke to you last week along with the PCC president, who is also deputy chief minister. Whatever we had to say on that issue, we have already spoken. Somebody can have a desire, like a journalist can have a desire to become the editor, but it is ultimately the owner of the television channel who will pick up an editor. So all I'm saying is we have already spoken. I don't think ಅಶೋಕ್ ವಿಜಯೇಂದ್ರ ಕುರ್ಚಿ ಉಳಿಸಿಕೊಳ್ಳಿ ಮೊದಲು. ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ಹರಿಪ್ರಸಾದ್ ಕೌಂಟರ್ ಕೊಟ್ಟಿದ್ದಾರೆ. 2 ವರ್ಷ ಆದರೂ ಕೇಂದ್ರದಲ್ಲಿ ಅಧ್ಯಕ್ಷನ ಮಾಡಿಲ್ಲ. 2 ವರ್ಷ ಆದರೂ ಅಧ್ಯಕ್ಷರ ನೇಮಕ ಆಗಿಲ್ಲ ಕೇಂದ್ರದಲ್ಲಿ. ಅರ್ಧನಾರೇಶ್ವರರನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಲಿ. ಅರ್ಧನಾರೇಶ್ವರರ ಹುಡುಕಿದ್ರೆ ಸಂತೋಷ ಅಂತ ಲೇವಡಿ ಮಾಡಿದ್ದಾರೆ ಹರಿಪ್ರಸಾದ್. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳಿ. ಮತ್ತೆ ಬಿಜೆಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಬಹಳ ಸಂತೋಷ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸಿಕೊಳ್ಳಿ. ಮತ್ತೆ ಬಿಜೆಪಿ ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು. ಹರಿಪ್ರಸಾದ್ ಅರ್ಧನಾರೀಶ್ವರ ಹೇಳಿಕೆಗೆ ಶ್ರೀವತ್ಸ ಕಿಡಿಕಾರಿದ. ತೃತೀಯ ಲಿಂಗಿಗಳಿಗೆ ಹರಿಪ್ರಸಾದ್ ಅವಮಾನ, ಲಂಗು ಲಗಾಮಿಲ್ಲದ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದು ನಾಲಿಗೆ ಮೀರಿದ ವ್ಯಂಗ್ಯ, ಇದು ಬಾಲಿಶ ಹೇಳಿಕೆ. ಇದು ತೃತೀಯ ಲಿಂಗಿಗಳನ್ನೇ ಅಧ್ಯಕ್ಷರು ಮಾಡಿದ್ರೆ ತಪ್ಪೇನು? ಮೈಸೂರಿನಲ್ಲಿ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಅವರು ಬಾಯಿಗೆ ಬಂದಂಗೆ ಮಾತಾಡೋದಿಕ್ಕೆ ನಮ್ಮ ಪಕ್ಷದ ಸಿದ್ಧಾಂತವನ್ನ ಅಥವಾ ನಮ್ಮ ಪಕ್ಷದ ಸಂವಿಧಾನವನ್ನ ಚುನಾವಣಾ ಆಯೋಗಕ್ಕೆ ಏನ್ ಕೊಟ್ಟಿದ್ವಿ ಅದರ ಪ್ರಕಾರನೇ ಮಾಡ್ತಾ ಇದ್ದೀವಿ, ಅದರ ಪ್ರಕಾರನೇ ನಡೆಸ್ತಾ ಇದ್ದೀವಿ. ಅವರ ಏನು ಈ ತರ ಬಾಲಿಶವಾದಂತ ಅಥವಾ ಲಂಗು ಲಗಾಮಿಲ್ಲದೆ ಹೇಳಿಕೆಗಳನ್ನ ನಾನು ವಿರೋಧಿಸ್ತೀನಿ. ಈ ಮಾತು ಒಂದೊಂದ್ಸಲ ತುಟಿ ಮೀರಿದ ಮಾತುಗಳದು. ನಾವು ಅದನ್ನ ಅವರು ಯೋಚನೆ ಮಾಡ್ಬೇಕಲ್ಲ, ಏನ್ ಮಾತಾಡ್ತಿದ್ದೀನಿ ಅಂತ. ನಾಳೆ 100% ಅರ್ಧನಾರು ಇವ್ರು ಈ ತರ ಹೇಳಿದ್ರಿಂದ ತೃತೀಯ ಲಿಂಗಿಗಳ ನಾಳೆ ಸ್ಟ್ರೈಕ್ ಮಾಡ್ತಾರೆ. ಅಂದ್ರೆ ಇವ್ರು ಯಾವ್ದಕ್ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಿಗಳನ್ನು ಮಾಡಬಾರ್ದು ಅಂತ ಎಲ್ಲಿದ್ದಾರೆ ಆ ತರದ ಏನೋ ಬೇರೆ ಏನೋ ಬಾಲಿಶವಾದಂತ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪಾರ್ಟಿಲಿ ಯಾರು ಸಿಎಂ ಬದಲಾವಣೆಗೆ ಸುರ್ಜೇವಾಲಾ ಬಂದಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಂಸದ ಕಾರಜೋಳ ಲೇವಡಿ ಮಾಡಿದ್ದಾರೆ. ರಾಜ್ಯಕ್ಕೆ ಬಂದು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಮೋಷನ್ ನೀಡಿಲ್ಲ. ಸಿಎಂ ಸ್ಥಾನದಿಂದ ಕಿತ್ತು ಹಾಕೋದಕ್ಕೆ ಆ ಹುದ್ದೆ ನೀಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಕಾರಜೋಳ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪರೋಕ್ಷವಾಗಿ ಶಾಸಕರನ್ನ ಕನ್ವಿನ್ಸ್ ಮಾಡತಕ್ಕಂಥದ್ದು ಮತ್ತು ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡತಕ್ಕಂಥದ್ದು ಉದ್ದೇಶ ಮುಖ್ಯಮಂತ್ರಿ ಬದಲಾವಣೆ ಮಾಡತಕ್ಕಂಥದ್ದು ಉದ್ದೇಶ. ಸುರ್ಜೇವಾಲಾ ಅವರು
ಬಂದ್ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದೇ. ಕೇಜ್ರಿವಾಲ, ಸುರ್ಜೇವಾಲ ಎಲ್ಲ ಒಂದೇ ಕ್ಯಾಟಗರಿ ಜನ ಇದ್ದಾರೆ. ನೀವಾಗ ಗೌರವದಿಂದ ರಾಜೀನಾಮೆ ಕೊಡಿ, ಇರ್ದಿದ್ರೆ ನಿಮ್ಮನ್ನ ಕಿತ್ತಾಕ್ತಿವಿ ಅಂತ ಹೇಳ್ತಾ ಇದ್ದಾರೆ. ಇವ್ರನ್ನ ಮುಖ್ಯಮಂತ್ರಿ ಸ್ಥಾನ ಬಿಡಿಸೋದಕ್ಕಿಂತಲೂ ಮುಂಚೆ ಅಲ್ಲೊಂದು ಜಾಗ ತೋರಿಸಿದಾರ. ಪರೋಕ್ಷವಾಗಿ ಶಾಸಕರನ್ನ ಕನ್ವಿನ್ಸ್ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು. ಅಧಿಕಾರಕ್ಕಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಸಂಸದ ಕಾರಜೋಳ ಕಿಡಿಕಾರಿದ್ದಾರೆ. ಸಿಎಂ ಆಗೋಕೆ 4 ಗುಂಪಾಗಿ ಕಚ್ಚಾಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ವಂಚಿಸಿ ಅಧಿಕಾರಕ್ಕೆ ಬಂದ್ರು. ಸರ್ಕಾರಿ ಕಚೇರಿಗಳು ಸಿಎಂ ವಸೂಲಿ ಕೇಂದ್ರ ಆಗಿದೆ. ಭ್ರಷ್ಟಾಚಾರದ ರಿಟೇಲ್ ಶಾಪ್ ಇಟ್ಟಿದೆ ಸರ್ಕಾರ ಅಂತ ದಾವಣಗೆರೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ವಾಗ್ದಾಳಿ ನಡೆಸಿದ್ರು. ಸರ್ಕಾರಿ ಕಚೇರಿಗಳೇ ಸಿಎಂ ವಸೂಲಿ ಕೇಂದ್ರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೆಸರಿನಲ್ಲಿ ಮೋಸ ಮಾಡಿ ಬಡವರ ಮನಸ್ಸನ್ನ, ಜನರ ಮನಸ್ಸನ್ನ ಕದ್ದು ಅಧಿಕಾರಕ್ಕೆ ಬಂದಂತ ಸರ್ಕಾರ. ಇವರಿಗೆ ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಜನರ ಸೇವೆ ಮಾಡಬೇಕಂತಕ್ಕಂಥ ಚಿಂತನೆ ಇಲ್ಲ. ಈ ಸರ್ಕಾರದಲ್ಲಿ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಇವತ್ತು ರಣಹದ್ದ ತರ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ಲಿಕ್ಕೆ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಆಡಳಿತದ ಬಗ್ಗೆ ಗಮನನೇ ಇಲ್ಲ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ. ಅಷ್ಟೇ ಅಲ್ಲ, ಸರ್ಕಾರಿ ಕಚೇರಿಗಳು ಹೇಗೆ ನಡೆದಾವಂತ ನೋಡ್ತಾ ಇಲ್ಲ. ಇವತ್ತು ಸರ್ಕಾರಿ ಕಚೇರಿಗಳು ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರದ ವಸೂಲಿ ಕೇಂದ್ರಗಳಾಗಿದಾವೆ. ಕಿರಾಣಿ ಅಂಗಡಿ ಇಟ್ಟಾರಂತ ಹೇಳ್ತಾರೆ, ರಿಟೇಲ್ ಶಾಪ್ ಇಟ್ಟಾರಂತ ಹೇಳ್ತಾರೆ. ಹಂಗೆ ಭ್ರಷ್ಟಾಚಾರದ ರಿಟೇಲ್ ಶಾಪ್ ಇಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.